ಅದೊಂದು ಕ್ಯಾಶ್ ಪಿಕಪ್ ಮಾಡುವ ಕಂಪನಿ. ಆತ ಕಳೆದ 5 ವರ್ಷಗಳಿಂದ ಆ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಎಂದಿನಂತೆ ಹಣ ಪಿಕಪ್ ಮಾಡಿ ಹೊರಟಿದ್ದಾಗ ಆತನನ್ನ ಫಾಲೋ ಮಾಡಿದ ಖತರ್ನಾಕ್ ಗ್ಯಾಂಗ್ ನಿರ್ಜನ ಪ್ರದೇಶದಲ್ಲಿ ವಾಹನವನ್ನ ಅಡ್ಡಗಟ್ಟಿ ಲಾಂಗ್ ತೋರಿಸಿ 31 ಲಕ್ಷ ಹಣವನ್ನ ಎಗರಿಸಿ ಪರಾರಿಯಾಗಿದ್ದಾರೆ. ಅಷ್ಟಕ್ಕೂ ಇಂತಹ ಘಟನೆ ನಡೆದಿರೋದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹಗಲೇ ಯುವಕನನ್ನ ಅಡ್ಡಗಟ್ಟಿ ದರೋಡೆ. ಯುವಕನಿಗೆ ಲಾಂಗ್ ತೋರಿಸಿ ಲಕ್ಷ ಹಣ ರಾಬರಿ. ಎಂದಿನಂತೆ ಸಂಜೆ ಎಲ್ಲ ಕಂಪನಿಗಳಲ್ಲಿ ಕ್ಯಾಶ್ ಪಿಕಪ್ ಮಾಡಿಕೊಂಡು ಬರ್ತಾ ಇದ್ದ ವೇಳೆ ಕಿರಾತಕರ ಗ್ಯಾಂಗ್ ಒಂದು ಆತನನ್ನ ಅಡ್ಡಗಟ್ಟಿ ಲಾಂಗು ಮಚ್ಚು ತೋರಿಸಿ 31 ಲಕ್ಷಕ್ಕೂ ಹೆಚ್ಚು ಹಣ ಎಗರಿಸಿರುವ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸಕಲವಾರ ಗ್ರಾಮದಲ್ಲಿ ನಡೆದಿದೆ. ಕ್ಯಾಶ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಕೈಲಾಸ್ ಎಂಬ ಯುವಕ 31 ಲಕ್ಷ ಹಣವನ್ನ ತೆಗೆದುಕೊಂಡು ಬರ್ತಾ ಇದ್ದ. ಇದೇ ವೇಳೆ ಅವನನ್ನ ಅಡ್ಡಗಟ್ಟಿದ 4 ಮಂದಿ ಖದೀಮರು ಕೈಲಾಸ್ಗೆ ಲಾಂಗ್ನಿಂದ ಕೈಗೆ ಹಲ್ಲೆ ಮಾಡಿ ಅವನ ಬಳಿ ಇದ್ದ 31 ಲಕ್ಷ ಹಣ, ಬೈಕ್ ಮತ್ತು ಮೊಬೈಲ್ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ. ನಂತರ 1 ಕಿಲೋಮೀಟರ್ ಮುಂದೆ ಬೈಕ್ ಅನ್ನ ಬಿಟ್ಟು ಅಲ್ಲಿಂದ ಹಣದ ಸಮೇತ ಎಸ್ಕೇಪ್ ಆಗಿದ್ದಾರೆ. 4:13 ಇಂದ 4:20 30 lakhs 31 lakhs. ಅದೇ ಕೂಡ್ಲು ಗೇಟ್ ಇಂದ 9 lakhs, ಆಮೇಲೆ 5 lakhs ಇಲ್ಲಿ ಸಕಲ್ವಾರ. ಇನ್ನು ರಾಕೇಶ್ ಕ್ಯಾಶ್ ಪಿಕಪ್ ಮಾಡುವ ಏಜೆನ್ಸಿ ನಡೆಸ್ತಾ ಇದ್ದ. ಇ ಕಾಮರ್ಸ್ ನಂತಹ ಕಂಪನಿ ಮತ್ತು ಗೋಡಾನ್ಗಳಲ್ಲಿ ಕ್ಯಾಶ್ ಪಿಕಪ್ ಮಾಡುವ ಏಜೆನ್ಸಿಯಾಗಿತ್ತು. ಹಲವು ವರ್ಷಗಳಿಂದ ಈ ಏಜೆನ್ಸಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಕೈಲಾಶ್ ನಿನ್ನೆಯೂ ಸಹ ಎಂದಿನಂತೆ ಉಡನ್ ಕಂಪನಿಯ ಬ್ರಾಂಚ್ಗಳಲ್ಲಿ ಹಣವನ್ನ ಕಲೆಕ್ಟ್ ಮಾಡಿ ಬರ್ತಾ ಇದ್ದಾಗ ಫಾಲೋ ಮಾಡಿಕೊಂಡು ಬಂದ ಖದೀಮರು ಹಗಲೇ ದರೋಡೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇನ್ನು ಬನ್ನೇರುಘಟ್ಟ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಕಳ್ಳರಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಇವತ್ತು ಸುಮಾರು 4 ಗಂಟೆ ಒಳಗೆ ನಮ್ಮ ಹುಡುಗ ಉಡಾನ್ ಅಂತ ಕಂಪ್ನಿಯಲ್ಲಿ ಕಲೆಕ್ಷನ್ ಮಾಡ್ಕೊಂಡು ಬರುತ್ತಾ ಇರುವಾಗ ಸಕಲ್ವಾರ ರೋಡಲ್ಲಿ 4 ಜನ 2 ಜನ 2 ಬೈಕ್ಗಳಲ್ಲಿ ಅವನ್ನ ಅಡ್ಡ ಹಾಕಿ ಮಚ್ಚಿಂದ ಹಿಂದಿಂದ ಹೊಡೆದಿಬಿಟ್ಟು ಗಾಡಿ ಜೊತೆಗೆ ಕಿತ್ಕೊಂಡು ಹೋಗಿದ್ದಾರೆ ಸರ್. ಸರ್ ಅಡ್ಡ ಗೊತ್ತಿಲ್ಲ ಅವ್ನಿಗೆ. ಫಸ್ಟ್ ಯಾವ ದಾರಿ ಹೋಗ್ತದ ಅಂತ ಕೇಳಿದ್ರು. ಅವನು ಭಾಷೆ ಅರ್ಥ ಆಗಿಲ್ಲ. ಅವನು ಗಾಡಿ ಸ್ವಲ್ಪ ಫಾಸ್ಟ್ ಮಾಡಕ್ ಹೋದಾಗ ಅವನ ಗಾಡಿನ ಆಫ್ ಮಾಡ್ಬಿಟ್ಟು ಕೈ ಹಾಕ್ಬಿಟ್ಟು ಆಫ್ ಮಾಡ್ಬಿಟ್ಟು ಒಂದು ಗಾಡಿ ಮುಂದೆಯಿಂದ ಅಡ್ಡ ಹಾಕ್ತಾನೆ. ಅಡ್ಡ ಹಾಕ್ಬಿಟ್ಟು ಅವನ್ನ ತೂಕ್ಬಿಟ್ಟು ಮೊಬೈಲ್ ಸಮೇತ ಗಾಡಿ ಸಮೇತ ತಗೊಂಡೋಗ್ಬಿಟ್ಟಿರ್ತಾರೆ. ಒಟ್ಟಲ್ಲಿ ರಾಬರಿ ಗ್ಯಾಂಗ್ಗೆ ಹಗಲಾದರೇನು ರಾತ್ರಿಯಾದರೇನು ದೋಚೋದಷ್ಟೇ ಅವರ ಟಾರ್ಗೆಟ್. ಇನ್ನು ಪ್ರಕರಣ ದಾಖಲಿಸಿಕೊಂಡಿರುವ ಬನ್ನೇರುಘಟ್ಟ ಪೊಲೀಸರು ಈಗಲೇ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಆದಷ್ಟು ಬೇಗ ಕಿರಾತಕರ ಹೆಡೆಮುರಿ ಕಟ್ಟಿ ಜನಸಾಮಾನ್ಯರಲ್ಲಿ ನಂಬಿಕೆ ಉಳಿಸಿಕೊಳ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ಮೂರ್ತಿ ಸಿ, ಜೀ ಕನ್ನಡ ನ್ಯೂಸ್, ಆನೇಕಲ್.